JSS ಜನತಾ ಶಿಕ್ಷಣ ಸಮಿತಿ. ಈ ಶಿಕ್ಷಣ ಸಂಸ್ಥೆ ಹಲವಾರು ವಿದ್ಯಾರ್ಥಿಗಳಿಗೆ ಒಳ್ಳೆ ಜೀವನವನ್ನು ರೂಪಿಸುವಲ್ಲಿ ಯಶಸ್ಸು ಕಂಡಿದೆ. ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಉದ್ದೇಶದಿಂದ ಹಿಂದೆ BA ವಿಭಾಗದಿಂದ ಆರಂಭಗೊಂಡು ಇಂದು LKGಯಿಂದ ಹಿಡಿದು PG PhD ವರೆಗೂ ವಿವಿಧ ಕೋರ್ಸ್ಗಳನ್ನು ನಡೆಸುತ್ತಾ JSS ಸಂಸ್ಥೆಯು ಬೆಟ್ಟದಂತೆ ಯಶಸ್ಸನ್ನು ಕಂಡು ಬೆಳೆದು ನಿಂತಿದೆ. JSS ಶಿಕ್ಷಣ ಸಂಸ್ಥೆ 1944ರಲ್ಲಿ ಸ್ಥಾಪಿತಗೊಂಡು ರಾಮರಾಯ್ ಹುಕ್ಕೇರಿಕರ್ ಅವರು ಮೊದಲನೇ ಬಾರಿಗೆ ಇಲ್ಲಿ BAಯನ್ನು ಪ್ರಾರಂಭ ಮಾಡಿದರು. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ 40. ಮುಂದೆ ಇದಕ್ಕೆ ಸೈನ್ಸ್ ವಿಭಾಗವನ್ನು ಸೇರಿಸಿದರು. 1949ರಲ್ಲಿ ಮೊದಲನೇ ಪ್ರಾಚಾರ್ಯರಾಗಿ ಕನ್ನಡದ ಪ್ರಸಿದ್ಧ ಲೇಖಕರು ಮತ್ತು ಇಂಗ್ಲಿಷಿನ ಪ್ರಾಧ್ಯಾಪಕರಾಗಿರತಕ್ಕಂತಹ BM ಶ್ರೀ ಅವರು ಇಲ್ಲಿ ಕೆಲಸ ಮಾಡಿದರು. ತದನಂತರದಲ್ಲಿ ಈ ಸಂಸ್ಥೆ ಹಲವಾರು ಹೊಸ ಸಂಸ್ಥೆಗಳನ್ನು ಹುಟ್ಟುಹಾಕಿತು. 1956ರಲ್ಲಿ ಲಾ ಕಾಲೇಜ್, ಅದೇ ವರ್ಷದಲ್ಲಿ ಪೊಲಿಟೆಕ್ನಿಕ್ ಕಾಲೇಜ್, ಅದೇ ವರ್ಷದಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ ರಿಸರ್ಚ್, 1962ರಲ್ಲಿ ಇನ್ನೊಂದು ಸಂಸ್ಥೆ ಆಗಿರತಕ್ಕಂತಹ ಪಾಪ್ಯುಲೇಷನ್ ರಿಸರ್ಚ್ ಸೆಂಟರ್. ಹೀಗೆ ಹಲವಾರು ಸಂಸ್ಥೆಗಳನ್ನು ಹುಟ್ಟುಹಾಕಿ ಈ JSS ಅನ್ನತಕ್ಕಂತಹ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸಿದರು. ಅವರ ಕಾಲದಲ್ಲಿ ಬಹಳ ಚೆನ್ನಾಗಿ ಈ ಸಂಸ್ಥೆ ನಡೀತಾ ಇತ್ತು. ಆದರೆ 1970-71 ಹೊತ್ತಿಗೆ ಒಂದು ಕಾಲದಲ್ಲಿ 3000 ವಿದ್ಯಾರ್ಥಿಗಳಿದ್ದ ಸಂಸ್ಥೆ 280 ವಿದ್ಯಾರ್ಥಿಗಳಿಗೆ ಈ ಮಟ್ಟ ಇಳಿದಿತ್ತು. ಇದರ ಆರ್ಥಿಕ ಸ್ಥಿತಿ ಕುಂಠಿತಗೊಂಡು ಇದು ಇನ್ನೇನು ಮುಚ್ಚುವ ಸಂದರ್ಭದಲ್ಲಿ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಚಾತುರ್ಮಾಸವನ್ನು ಮಾಡುವ ಸಲುವಾಗಿ ಸುಬ್ರಹ್ಮಣ್ಯದಲ್ಲಿ ಇದ್ದರು. ಆ ಸಂದರ್ಭದಲ್ಲಿ ಧಾರವಾಡದ ಜನತೆ ಪೂಜ್ಯರನ್ನು ವಿನಂತಿ ಮಾಡಿಕೊಂಡಿತ್ತು. ಈ JSS ಶಿಕ್ಷಣ ಸಂಸ್ಥೆಗಳನ್ನು ತಮಗೆ ನಾವು ವಹಿಸಿಕೊಡ್ತಾ ಇದ್ದೇವೆ, ಇದರ ಆರ್ಥಿಕ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ, ದಯವಿಟ್ಟು ಅದನ್ನು ತೆಗೆದುಕೊಳ್ಬೇಕು ಅನ್ನುವಾಗ ಪೂಜ್ಯ ಸ್ವಾಮೀಜಿಯವರು ಹೇಳಿದ್ದಿಷ್ಟೇ, ನಾನು ಒಬ್ಬ ಸನ್ಯಾಸಿಯಾಗಿದ್ದುಕೊಂಡು ನನಗೆ ಇಷ್ಟೆಲ್ಲ ಶಿಕ್ಷಣ ಸಂಸ್ಥೆಗಳನ್ನು ನೋಡಿಕೊಳ್ಳಿಕ್ಕಾಗೋದಿಲ್ಲ, ಇದಕ್ಕೆ ಯೋಗ್ಯವಾದ ಒಬ್ಬ ವ್ಯಕ್ತಿಯನ್ನು ಅಥವಾ ಸಂಸ್ಥೆಯನ್ನು ನಾನು ಹೇಳ್ತೇನೆ ಅಂತ ಹೇಳಿದಾಗ ಅವರಿಗೆ ನೆನಪಿಗೆ ಬಂದದ್ದು ಪೂಜ್ಯ ಹೆಗ್ಡೆಯವರು. ಪೂಜ್ಯ ಹೆಗ್ಡೆಯವರಲ್ಲಿ ಅವರನ್ನು ಸುಬ್ರಹ್ಮಣ್ಯಕ್ಕೆ ಬರಮಾಡಿಸಿಕೊಂಡು ಸ್ವಾಮೀಜಿಯವರು ಇದರ ವಿವರವನ್ನು ಕೊಟ್ಟರು. ಪೂಜ್ಯ ಹೆಗ್ಡೆಯವರು ಇದಕ್ಕೋಸ್ಕರ ಒಂದು ಕಮಿಟಿಯನ್ನು ಈ ಧಾರವಾಡಕ್ಕೆ ಕಳಿಸಿ ಅದರ ಮುಖಾಂತರವಾಗಿ ಎಲ್ಲ ಈಕೆ ಸಂಬಂಧಪಟ್ಟಂತಹ ವಿವರಗಳನ್ನು ಸಂಗ್ರಹಿಸಿ ಕಡೆಗೆ 18ನೇ ತಾರೀಕು ಅಕ್ಟೋಬರ್ 1973ರಂದು ಇದನ್ನು ಈ ಸಂಸ್ಥೆಯನ್ನು JSS ಶಿಕ್ಷಣ ಸಂಸ್ಥೆ ಸುಮಾರು 50 ಎಕರೆ ಪ್ರದೇಶದ ಈ ಸಂಸ್ಥೆ ಇದನ್ನು ವಹಿಸಿಕೊಡ್ತೇವೆ. ಪೂಜ್ಯ ವೀರೇಂದ್ರ ಹೆಗ್ಡೆಯವರು ಇದನ್ನು ವಹಿಸಿಕೊಂಡಾಗ ಈಗ ತಾನು ಹೇಳಿದ ಹಾಗೆ 280 ವಿದ್ಯಾರ್ಥಿಗಳಿದ್ದರು. ಈ ಸಂಸ್ಥೆಯನ್ನು ತೆಗೆದುಕೊಂಡ ಕೂಡಲೇ ಇದಕ್ಕೆ ಸುಣ್ಣ ಬಣ್ಣ ಎಲ್ಲ ಕೊಟ್ಟು ಕಟ್ಟಡಗಳಿಗೆ ಸುಣ್ಣ ಬಣ್ಣ ಕೊಟ್ಟು ಇಲ್ಲಿಯ ಎಲ್ಲ ಪ್ರಾಧ್ಯಾಪಕರಿಗೆ 6 ತಿಂಗಳ ಸಂಬಳವನ್ನು ಏಕಕಾಲದಲ್ಲಿ ಕೊಟ್ಟರು. ಈ ಸಂಸ್ಥೆಯನ್ನು ಬೆಳೆಸುವ ಸಲುವಾಗಿ ಹಲವಾರು ಮೀಟಿಂಗ್ಗಳನ್ನು ಮಾಡಿದರು. ಅದರ ಪರಿಣಾಮವಾಗಿ ಈ ಸಂಸ್ಥೆಯ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚುತ್ತಾ ಹೋಯಿತು. 1979ಕ್ಕೆ ಹಿಂದಿನ ಗತವೈಭವ ಅಂತಂದರೆ ಏನೋ ಹೆಚ್ಚಿನ 1973ರಲ್ಲಿ 280 ಇದ್ದದ್ದು 70ರಲ್ಲಿ 3000 ವಿದ್ಯಾರ್ಥಿಗಳಿದ್ದರು. ಆ ಗತವೈಭವನ ಪುನಃಸ್ಥಾಪನೆ ಮಾಡಬೇಕಾಗಿದ್ದರೆ 5 ವರ್ಷಗಳ ಕಾಲ ಬೇಕಾಯಿತು. ಹೀಗೆ
ಈ ಸಂಸ್ಥೆ ಸತತವಾಗಿ ಬೆಳೀಲಿಕ್ಕೆ ಪೂಜ್ಯ ಹೆಗಡೆಯವರೇ ಪ್ರಮುಖ ಕಾರಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪೂಜ್ಯ ಹೆಗಡೆಯವರು ತಮ್ಮ ಶೈಕ್ಷಣಿಕ ಕಾರ್ಯಗಳು, ಸಾಮಾಜಿಕ ಕಾರ್ಯಗಳನ್ನು ಮಾಡಬೇಕಾದ್ರೆ ಅವರ ತಾಯಿ ಆಗಿದ್ದ ಮಾತೋಶ್ರೀ ರತ್ನಮ್ಮ ಹೆಗ್ಗಡ್ತಿಯವರನ್ನ ಪ್ರತಿ ಸಲ ಕೇಳ್ತಾ ಇದ್ರು. ಅವರ ಸಲಹೆ ಸೂಚನೆಯ ಪ್ರಕಾರ ಇದೆಲ್ಲ ಕಾರ್ಯಗಳನ್ನ ಅವರು ನಿರ್ವಹಿಸ್ತಾ ಇದ್ರು. ಅದರ ಜೊತೆಗೆ ಅವರ ಶ್ರೀಮತಿಯವರಾಗಿರತಕ್ಕಂತಹ ಮಾತೋಶ್ರೀ ಹೇಮಾವತಿ ಅಮ್ಮನವರ ಸಲಹೆ ಸೂಚನೆಗಳು ಕೂಡ ಕೇಳ್ತಾ ಇದ್ರು. ಅದಲ್ಲದೆ ನಮ್ಮ ಆಡಳಿತ ಮಂಡಳಿ ಒಂದು ವಿಶಿಷ್ಟವಾದ ಶಕ್ತಿಯಾಗಿ ಅವರಿಗೆ ತುಂಬ ಆಡಳಿತದಲ್ಲಿ ಹೊಸ ದಿಕ್ಕನ್ನು ರೀಚ್ ಆಗಲಿಕ್ಕೆ ಮುಟ್ಲಿಕ್ಕೆ ಕಾರಣ ಆಯಿತು. ಹತ್ತೊಂಬತ್ತು 1973 ಈ ಸಂಸ್ಥೆಯನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಪೂಜ್ಯ ಹೆಗಡೆಯವರು ಹೇಳಿದ್ದಿಷ್ಟೇ, ವಜ್ರಕುಮಾರ್ ಅವರು ಧಾರವಾಡಕ್ಕೆ ಬಂದರೆ ನಾನು ಈ ಸಂಸ್ಥೆಯನ್ನು ತೆಗೆದುಕೊಳ್ತೇನೆ ಅಂತೇಳಿ. ಅದಾದ ಕೂಡಲೇ ಅವರ ಹೆರ್ಮಾಳಿಗೆ ಹೋಗಿ ಅವರ ವಜ್ರಕುಮಾರ್ ಅವರ ಭಾವನಾಗಿರತಕ್ಕಂತಹ ಶಾಂತಿರಾಜ್ ಅರಸು ಅವರನ್ನು ವಿನಂತಿ ಮಾಡಿಕೊಂಡು ಪೂಜ್ಯ ಹೆಗಡೆಯವರು ಕೂಡಲೇ ಒಪ್ಪಿ ಅವರು ಧಾರವಾಡಕ್ಕೆ ಕಳಿಸಿದರು. ಅವರಿಗೆ ಇದೇ ಸಂದರ್ಭದಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಆಗಿಯೂ ಕೂಡ ನೇಮಕಾತಿಗೊಳ್ಳತಕ್ಕಂತಹ ಸಾಧ್ಯತೆ ಇತ್ತು. ಅದನ್ನು ಬಿಟ್ಟು ಇಲ್ಲಿ ಬಂದರು. ಇಲ್ಲಿ ಬಂದ ನಂತರ ಇಡೀ ಪೂರ್ಣ ಜೀವಮಾನವನ್ನು JSS ಸಂಸ್ಥೆಯ ಒಟ್ಟೊಟ್ಟಿಗೆ SDM ಸಂಸ್ಥೆಗಳಲ್ಲಿ SDM ಇಂಜಿನಿಯರಿಂಗ್ ಕಾಲೇಜು, SDM ಡೆಂಟಲ್ ಕಾಲೇಜು, SDM ಫಿಸಿಯೋಥೆರಪಿ ಕಾಲೇಜು, SDM ಪ್ಯಾರಾಮೆಡಿಕಲ್ ಇನ್ಸ್ಟಿಟ್ಯೂಷನ್, SDM ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ಗಳನ್ನು ಕೂಡ ಕಟ್ಟಿರತಕ್ಕಂಥ ಶ್ರೇಯಸ್ಸು ವಜ್ರಕುಮಾರ್ ಅವರಿಗೆ ಸಲ್ತದೆ. ಡಾಕ್ಟರ್ ಅಜಿತ್ ಪ್ರಸಾದ್ ಸರ್ ಇವರು 1973ರಲ್ಲಿ JSS ಸಂಸ್ಥೆಗೆ ಮೊದಲು ಪ್ರಾಧ್ಯಾಪಕರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ಇವರ ಶ್ರದ್ಧೆ, ನಿಷ್ಠೆ ಹಾಗೂ ನವೀನ ವಿಧಾನಗಳು ಇವರನ್ನು ಉತ್ತುಂಗಕ್ಕೆ ಏರಿಸಲು ಕಾರಣವಾಯಿತು. ಸ್ನೇಹಜೀವಿ, ಪರೋಪಕಾರಿ, ಹೃದಯವಂತಿಕೆ ಇವೆಲ್ಲವುಗಳನ್ನು ಇವರು ಮೈಗೂಡಿಸಿಕೊಂಡಿದ್ದರು. ಇವರ ಅವಿರತ ಶ್ರಮ JSS ಸಂಸ್ಥೆ ಹೆಮ್ಮರವಾಗಿ ಬೆಳೆಯಲು ಕಾರಣವಾಯಿತು. JSS ಕಾಲೇಜಿನ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿದ ಇವರು ಇವಾಗ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. ನಿಮ್ಮೆಲ್ಲರ ಸೌಭಾಗ್ಯ ಡಾಕ್ಟರ್ ಅಜಿತ್ ಪ್ರಸಾದ್ ಸರ್ ಅವರ JSS ವೃತ್ತಿ ಜೀವನದ ಸುವರ್ಣ ಮಹೋತ್ಸವ ಹಾಗೂ ಜನತಾ ಶಿಕ್ಷಣ ಸಮಿತಿಯ ನೂತನ ಆಡಳಿತ ಮಂಡಳಿಯ 50ನೇ ವರ್ಷ ಎರಡು ಒಟ್ಟಿಗೆ ಬಂದಿದ್ದರಿಂದ ಸಂಭ್ರಮದ ಕಳೆ ಇನ್ನೂ ಹೆಚ್ಚಾಗಿದೆ. ಈ 50ನೇ ವರ್ಷದ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ, ಇಷ್ಟೆಲ್ಲ ಸಂಕಟಗಳು ಇದ್ರೂ ಕೂಡ ಸಂಸ್ಥೆ ಎಲ್ಲಾ ಸಂಕಟಗಳಿಂದ ಹೊರಗೆ ಬಂದು 1973ರಿಂದ 79 ತನಕ ಬೆಳವಣಿಗೆಗೊಂಡು 79ರಿಂದ ಬೇರೆ ಬೇರೆ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ 24 ಸಂಸ್ಥೆಗಳು ಸ್ಥಾಪಿತಗೊಂಡು ಅದರ ಸರ್ವತೋಮುಖ ಬೆಳವಣಿಗೆ ಆಗಿರತಕ್ಕಂಥದ್ದು ನಮಗೆಲ್ಲ ಖುಷಿ ತಂದಿದೆ. ಅದೇ ರೀತಿ ನಮಗೆಲ್ಲ ಹರ್ಷ ತಂದಿದೆ. ಈ ಸಂದರ್ಭದಲ್ಲಿ ನಾನು ಇದಕ್ಕೆ ಸಹಕಾರಿಯಾಗಿರತಕ್ಕಂತಹ, ಅದೇ ರೀತಿ ಸಹಕಾರ, ಸಲಹೆ, ಸೂಚನೆ ಕೊಟ್ಟಿರತಕ್ಕಂತಹ ಎಲ್ಲ ಪ್ರಾಧ್ಯಾಪಕ ಬಂಧುಗಳು, ಆಡಳಿತ ವರ್ಗ ಇವ್ರನ್ನೆಲ್ಲರನ್ನೂ ಕೂಡ ಅಭಿನಂದನೆ ಮಾಡ್ತಾ ಇದ್ದೇನೆ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ.